ಕದನ ವಿರಾಮದ ಬಳಿಕವೂ ರಾಜ್ಯದಲ್ಲಿ ಗ್ಯಾಸ್ ಸಮಸ್ಯೆ ಮುಂದುವರೆದಿದೆ. ಆಟೋ ಗ್ಯಾಸ್ ದರ ಏರಿಕೆಯಾಗಿದ್ದು ಆಟೋ ಚಾಲಕರು ಗ್ಯಾಸ್ ಸಿಗದೆ ಪರದಾಡ್ತಾ ಇದ್ದಾರೆ. ಇವತ್ತು ಸಭೆ ನಡೆಸಿದ ಸಚಿವ ಮುನಿಯಪ್ಪ ಕೇಂದ್ರದತ್ತ ಬೊಟ್ಟು ಮಾಡಿದ್ದಾರೆ. ಸಿಲಿಂಡರ್ ಸಮಸ್ಯೆ ಕೇಂದ್ರ ಸರ್ಕಾರ ಜವಾಬ್ದಾರಿಯಿಂದ ನಿರ್ವಹಿಸಿಲ್ಲ. ಬೆಂಗಳೂರಿನಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಆರೋಪ. ಯುದ್ಧ ನಿಂತರೂ ಸಮಸ್ಯೆ ಕಡಿಮೆಯಾಗಿಲ್ಲ. ಗ್ಯಾಸ್ ಇಲ್ಲದೆ ಪರದಾಟ ತಪ್ಪಿಲ್ಲ. ಆಟೋ ಚಾಲಕರು ಕಳೆದ 2 ವಾರದಿಂದ ಕಂಗಾಲಾಗಿದ್ದು ನಲುಗಿ ಹೋಗಿದ್ದಾರೆ. ಹೀಗಾಗಿ ಇವತ್ತು ಸಭೆ ನಡೆಸಿದ ಮುನಿಯಪ್ಪ ಸಮಸ್ಯೆ ಕುರಿತು ಆಲಿಸಿದ್ದಾರೆ. ವಸಂತನಗರದಲ್ಲಿರುವ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಕಚೇರಿಯಲ್ಲಿ ಸಭೆ ನಡೆಸಿದ ಮುನಿಯಪ್ಪ ಬಿಪಿಸಿಎಲ್, ಎಚ್ಪಿಸಿಎಲ್, ಎಲ್ಒಸಿಎಲ್ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಮುನಿಯಪ್ಪ ಸದ್ಯ ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ ಸುಧಾರಣೆಯಾಗಿದೆ. ಆಟೋ ಗ್ಯಾಸ್ನಲ್ಲಿ ಸಮಸ್ಯೆ ಬಗೆಹರಿದಿಲ್ಲ. ನಾವು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೇವೆ. ಕೇಂದ್ರ ಸರ್ಕಾರ ನಿರ್ವಹಣೆ ಮಾಡಿಲ್ಲ. ಕೇಂದ್ರ ಸರ್ಕಾರ ವಿಫಲವಾಗಿದೆ ಅಂತ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡಿದ್ರು. ಸಾಮಾನ್ಯ ಜನರಿಗೆ ಅದನ್ನು ಅವಲಂಬಿಸಿ ಜೀವನ ಮಾಡೋರಿಗೆ ತೊಂದರೆ ಆಗಿದೆ. ಅದಕ್ಕೆ ಕೇಂದ್ರ ಸರ್ಕಾರ ಜವಾಬ್ದಾರಿಯಾಗಿ ನಿರ್ವಹಿಸಬೇಕಾಗಿತ್ತು, ಮಾಡಿಲ್ಲ ಅಂತ ನನ್ನ ಭಾವನೆ. ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀವಿ. ಚೀಫ್ ಸೆಕ್ರೆಟರಿಯಿಂದ ಒಂದು ಪತ್ರವನ್ನು ಬರೆಸಿದ್ದೀವಿ. ಆದಷ್ಟು ಬೇಗ ಇದನ್ನು ಅಡ್ರೆಸ್ ಮಾಡಬೇಕು. ಯಾಕಂದರೆ ಅವರ ಜೀವನ ಅದರ ಮೇಲೆ ಅವಲಂಬಿಸಿದೆ. ಆದ್ದರಿಂದ ಅದು ಆದಷ್ಟು ಬೇಗ ಇದಕ್ಕೆ ಪರಿಹಾರ ಕಂಡುಹಿಡಬೇಕಂತ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಕಮರ್ಷಿಯಲ್ ಸಿಲಿಂಡರ್ ವಿಷಯದಲ್ಲಿ ಸ್ವಲ್ಪ ಸುಧಾರಣೆ ಆಗಿದೆ, ಆದರೆ ಆಟೋ ಗ್ಯಾಸ್ನಲ್ಲಿ ಸುಧಾರಣೆ ಆಗಿಲ್ಲ. ಈಗಾಗಲೇ ಕರ್ನಾಟಕ ಸರ್ಕಾರ 6ನೇ ತಾರೀಕು ಚೀಫ್ ಸೆಕ್ರೆಟರಿಯವರು ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಅದರಿಂದ ನಾವು ಕೂಡ ಪತ್ರ ಬರೆದಿದ್ದೀವಿ. ಆದರೂ ಕೂಡ ಇಲ್ಲಿವರೆಗೂ ಕೇಂದ್ರ ಸರ್ಕಾರ ಅದಕ್ಕೆ ಏನೂ ಉತ್ತರ ಕೊಟ್ಟಿಲ್ಲ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದತ್ತ ಬೊಟ್ಟು ಮಾಡ್ತಿದೆ. ರಾಜಕೀಯ ಬಡಿದಾಟದಲ್ಲಿ ಗ್ಯಾಸ್ ಸಿಗದೆ ಜನ ಕಂಗಾಲಾಗಿದ್ದಾರೆ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಆಟೋಗಳ ಸಾಲು ಮುಂದುವರಿದಿದೆ. ಭಾರತ್ ಆಟೋ ಎಲ್ಪಿಜಿ ಬಂಕ್ ಮುಂಭಾಗ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿವೆ. ಆಟೋ ಎಲ್ಪಿಜಿ ಗ್ಯಾಸ್ಗಾಗಿ ಬಂಕ್ಗಳ ಮುಂದೆ ಕ್ಯೂ ನಿಲ್ತಕ್ಕಂಥದ್ದು ಮತ್ತೆ ಕಂಡು ಬರ್ತಾ ಇದೆ. ನನಗೆ ಸದ್ಯಕ್ಕೆ ಬೆಂಗಳೂರಿನ ಚಾಮರಾಜಪೇಟೆ ಬಳಿ ಇರ್ತಕ್ಕಂಥ ಭಾರತ್ ಪೆಟ್ರೋಲಿಯಂ ಎಲ್ಪಿಜಿ ಬಂಕ್ ಬಳಿ ಇದ್ದೀನಿ. ನೀವು ಗಮನಿಸಬಹುದು, ಬೆಳಗ್ಗೆ 5 ಗಂಟೆಯಿಂದಲೂ ಕೂಡ ಇಲ್ಲಿ ಆಟೋಗಳು ಸಾಲುಗಟ್ಟಿ ನಿಂತಿದ್ದಾವೆ. ಈ ಒಂದು ಬಂಕ್ನ ಸುತ್ತಲಿನ ರಸ್ತೆಗಳು ಪೂರ್ತಿ ಆಟೋಗಳಿಂದ ಆವರಿಸಿ ಹೋಗಿದೆ. ಇಡೀ ದಿನ ಕ್ಯೂ ನಿಂತುಕೊಳ್ಳೋದಕ್ಕೆ ಟೈಮ್ ಆಗೋಗುತ್ತೆ. ಎಲ್ಲಿ ದುಡಿಯೋದು ಅಂತ ಚಾಲಕರು ಅಳಲು ತೋಡಿಕೊಂಡಿದ್ದಾರೆ. ಬೆಳಗ್ಗೆ ಬಂದಿದ್ರೆ ಸ್ವಲ್ಪ ಬೇಗ ಹೋಗಿ ಕೆಲಸ ನೋಡ್ಬೋದಾಗಿತ್ತು. ಲೇಟಾಗಿ ಬಂದವ್ರೆ, ಏನು ಮಾಡೋದು? ಇಷ್ಟ ಮೇಲೆ ನಾವು ಹೋಗಿ ಸಂಪಾದನೆ ಮಾಡೋಕೆ ಇನ್ನು ಎಷ್ಟೊತ್ತಾಗುತ್ತೆ, ಏನು ಕಥೆನೋ ಗೊತ್ತಿಲ್ಲ ಸರ್. ಕಲೆಕ್ಷನ್ ನಡುವೆ ಎಷ್ಟು ಆಗ್ತಾ ಇದೆ, ದಿನಕ್ಕೆ ಎಷ್ಟು ನಡೀತಾ ಇದೆ ನೋಡಿ ಸರ್. ಎಲ್ಲಿ ಸರ್ ಆಗ್ತಾ ಇದೆ? ಎಲ್ಲ ಲೈನಲ್ಲಿ ನಿಂತ್ಕೊಳ್ಳೋಕ್ಕೆ ಟೈಮ್ ಆಯ್ತಾ ಇದೆ. ನಾವು ಇನ್ಮೇಲೆ ಹೋಗ್ಬಿಟ್ಟು ಸಂಪಾದನೆ ಮಾಡೋದು ಹೆಂಗೆ, ಏನು ಕಥೆ ಒಂದು ಗೊತ್ತಾಗ್ತಾ ಇಲ್ಲ ಸರ್. ರಾಯಚೂರಿನಲ್ಲಿ ಗ್ಯಾಸ್ ಇದ್ರೂ ಆಟೋ ಚಾಲಕರು ಬಂಕ್ನತ್ತ ಹೋಗ್ತಿಲ್ಲ. ಖಾಸಗಿ ಬಂಕ್ಗಳಲ್ಲಿ ದರ ಏರಿಕೆಯಾಗಿರೋದ್ರಿಂದ ಬಂಕ್ನಿಂದ ಆಟೋ ಚಾಲಕರು ಅಂತರ ಕಾಯ್ದುಕೊಂಡಿದ್ದಾರೆ. ದೃಶ್ಯದಲ್ಲಿ ತಮಗೆ ತೋರಿಸ್ತಾ ಹೋಗ್ತೀನಿ. ಇದು ರಾಯಚೂರು ನಗರದಲ್ಲಿರ್ತಕ್ಕಂಥ ಗೋ ಗ್ಯಾಸ್ ಬಂಕ್. ಇದು ಕಳೆದ ಕೆಲ ದಿನಗಳಿಂದ ಸಂಪೂರ್ಣವಾಗಿ ಸ್ತಬ್ಧವಾಗೋಗಿತ್ತು. ಗ್ಯಾಸ್ ಸ್ಟಾಕ್ ಇಲ್ಲದೇನೆ ಸಾಕಷ್ಟು ರೀತಿಯಲ್ಲಿ ಆಟೋ ಚಾಲಕರು ಕೂಡ ಪರದಾಡಿದ್ರು. ರಾಯಚೂರಿನಲ್ಲಿರ್ತಕ್ಕಂಥ 3 ಬಂಕ್ಗಳ ಪೈಕಿ 3 ಕೂಡ ಖಾಲಿಯಾಗಿದ್ದು, ಆದರೆ ಇದಾದ ಬಳಿಕ ಸ್ಟಾಕ್ ಗೋ ಗ್ಯಾಸ್ಗೆ ಬಂದಿದೆ. ಸಾಕಷ್ಟು ಪ್ರಮಾಣದಲ್ಲಿ ಸ್ಟಾಕ್ ಇದ್ರೂ ಕೂಡ ಆಟೋ ಚಾಲಕರು ಇತ್ತ ಮುಖ ಮಾಡ್ತಿಲ್ಲ ಅನ್ನುವಂಥ ವಿಚಾರ ಬೆಳಕಿಗೆ ಬರ್ತಾ ಇರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಗ್ಯಾಸ್ನ ದರ ಹೆಚ್ಚಾಗಿರುವಂಥದ್ದೇ ಇದಕ್ಕೆ ಕಾರಣ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ರಾಜ್ಯ ಸರ್ಕಾರ ಕೇಂದ್ರದತ್ತ ಬೊಟ್ಟು ಮಾಡ್ತಿದೆ. ಪತ್ರ ಬರೆದಿದ್ದೇವೆ ಅಂತ ಆಟೋ ಚಾಲಕರನ್ನ ಸಮಾಧಾನ ಪಡಿಸೋ ಕೆಲಸ ಮಾಡ್ತಿದೆ. ಆದ್ರೆ ಈ ಸಮಸ್ಯೆ ಯಾವಾಗ ಬಗೆಹರಿಯುತ್ತೆ ಅನ್ನೋದು ಮಾತ್ರ ಚಾಲಕರಿಗೆ ಉತ್ತರ ಸಿಗದ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, TV9.